ಬಿಜೆಪಿಗೆ ಶಾಕ್ ಕೊಟ್ಟ ರೆಬಲ್ ಎಸ್ಟಿ ಸೋಮಶೇಖರ್, ನಾನು ಮನಸ್ಸು ಮಾಡಿದ್ರೆ 3 ದಿನದಲ್ಲಿ ಉಚ್ಚಾಟನೆ ರದ್ದಾಗುತ್ತೆ. ಬಿಜೆಪಿಗೆ ಶಾಕ್ ಕೊಟ್ಟ ರೆಬಲ್ ನಾಯಕ ಎಸ್ಟಿ ಸೋಮಶೇಖರ್, ನಾನು ಮನಸ್ಸು ಮಾಡಿದ್ರೆ 3 ದಿನದಲ್ಲಿ ಉಚ್ಚಾಟನೆ ರದ್ದಾಗುತ್ತೆ. ಆದ್ರೆ ನಾನು ಬಿಜೆಪಿಗೆ ಮತ್ತೆ ಮರಳುವ ಚಿಂತನೆ ಮಾಡಿಲ್ಲ. ಬಿಜೆಪಿಗೆ ಮರಳಲು ಬಿಎಸ್ವೈಗೆ ಕೇಳೋ ಅವಶ್ಯಕತೆ ನನಗೆ ಇಲ್ಲ. ಬಹಿರಂಗ ಪತ್ರದ ಬೆನ್ನಲ್ಲೇ ಎಸ್ಟಿಎಸ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಹೋಗ್ತೀನಿ, ಬಿಜೆಪಿಗೆ ಬರ್ತೀನಿ ಅಂತಾನೂ ಹೇಳಿಲ್ಲ. ನಾನು ಈಗ ಕ್ಷೇತ್ರದ ಶಾಸಕ, ಕ್ಷೇತ್ರಕ್ಕೆ ಅನುದಾನ ತರ್ತಿದ್ದೀನಿ. 2028ರ ಚುನಾವಣೆಯಲ್ಲಿ ಎಲ್ಲಿಗೆ ಹೋಗಬೇಕು ಅಂತ ತೀರ್ಮಾನಿಸ್ತೇನೆ. ನೈಸ್ ಅನ್ಯಾಯದ ಬಗ್ಗೆ ಮಾತನಾಡಿದ್ದಕ್ಕೆ ನನ್ನ ಬಗ್ಗೆ ಷಡ್ಯಂತ್ರ. ಯಡಿಯೂರಪ್ಪ ವಿಜೇಂದ್ರ ಬೂಟ್ ನೆಕ್ಕೋಕೆ ನಾನಿಲ್ಲ. ನಮಗೆ ಸ್ವಾಭಿಮಾನ ಇಲ್ವಾ? ನಾವು ಬಿಎಸ್ವೈ ಬಿವೈವಿ ಪರ ಇಲ್ಲ. ರುದ್ರೇಶ್ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಒತ್ತಾಯಿಸ್ತೇನೆ. ರುದ್ರೇಶ್ ವಿರುದ್ಧ ಮಾನಹಾನಿ ಕೇಸ್ ಹಾಕ್ತೇನೆ. ಎಸ್ಟಿಎಸ್ ಗುಡುಗಿದ್ದಾರೆ. ಬಿಜೆಪಿಗೆ ಶಾಕ್ ಕೊಟ್ಟ ಎಸ್ಟಿ ಸೋಮಶೇಖರ್, ನಾನು ಮನಸ್ಸು ಮಾಡಿದ್ರೆ 3 ದಿನದಲ್ಲಿ ಉಚ್ಚಾಟನೆ ರದ್ದಾಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಹೌದಾ? ಅದು ನಿಜಕ್ಕೂ ಸಾಧ್ಯನಾ? ಯಾಕಂದ್ರೆ ಎಸ್ಟಿ ಸೋಮಶೇಖರ್ ಅವರ ನಡೆಯನ್ನ ಗಮನಿಸಿ ಬಿಜೆಪಿ ಪಕ್ಷ ನಾಮಕಾವಸ್ಥೆ ಅಷ್ಟೇ. ಆದ್ರೆ ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ ಪಕ್ಷದವರ ಅನ್ನುವಂತ ಒಂದಿಷ್ಟು ಅನುಮಾನಗಳು ಮೂಡಿಬಿಟ್ಟಿತ್ತು ಜನರಲ್ಲಿ. ಆ ರೀತಿಯಾಗಿ ಎಸ್ಟಿ ಸೋಮಶೇಖರ್ ಅವರ ನಡೆ ಇತ್ತು. ಕಾಂಗ್ರೆಸ್ ನಾಯಕರ ಜೊತೆ ಆ ರೀತಿಯಾದಂತ ಬಾಂಧವ್ಯ ಇತ್ತು. ಇದನ್ನೆಲ್ಲ ಗಮನಿಸಿ ಉಚ್ಚಾಟನೆ ಮಾಡಿರುವಂತದ್ದು ಬಿಜೆಪಿ. ಒಂದು ಯಾರು ಕಲೆಕ್ಟ್ ಆಗ್ತಾರೆ, ಎಷ್ಟು ಕಲೆಕ್ಟ್ ಆಗ್ತಾರೆ ಅಂತ ಯಾಕೆ ಆನ್ಸರ್ ಮಾಡಬೇಕು? ನೈಸ್ ಕೇಳಿ ಆನ್ಸರ್ ಮಾಡಿ. ನಾನೇ 2013-18 ಎಸ್ ಸಿ ಮಾಧ್ಯಮ PWD ಇದ್ದಾಗ ನಾನೇ ಸದನ ಸಮಿತಿನೂ ಕೂಡ ಮಾಡಿಸಿದ್ದೆ. ಅವಾಗಿಂದನೂ ಕೂಡ ಏನೇನು ವ್ಯತ್ಯಾಸ ಆಗಿದೆ ಅವೆಲ್ಲನೂ ಕೂಡ ಅದು ಅಸೆಂಬ್ಲಿಲಿ ನಾನು ಪ್ರಸ್ತಾಪ ಮಾಡ್ತಾರೆ. ನಾನು ಅಸೆಂಬ್ಲಿಲಿ ಪ್ರಸ್ತಾಪ ಮಾಡೋದನ್ನ ಹೊರಗಡೆ ಕ್ವಶನ್ ಮಾಡ್ತೀನಿ. ಆ ಕ್ವಶನ್ ಮಾಡೋ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಅಕಸ್ಮಾತ್ ನೋಡಪ್ಪ ನಾನು BJPಯಿಂದ ಸಸ್ಪೆನ್ಷನ್ ಆಗಿರ್ಬೋದು, ನಾನು ಮನಸ್ಸು ಮಾಡಿದ್ರೆ 2 ದಿವಸದಲ್ಲಿ ನಾನು ಎಕ್ಸ್ಪೆಲ್ನ ಕ್ಯಾನ್ಸಲ್ ಮಾಡಿ ಮತ್ತೆ BJPಗೆ ಬರ್ಬೋದು. ಆ ಥರ ಯೋಚನೆಯನ್ನು ಕೂಡ ನಾನು ಮಾಡಲಿಲ್ಲ. ನಾನು ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ BJPಗೆ ಯಾಕೆ ಬರ್ತೀರಿ, ಮತ್ತೆ ವಾಪಸ್ಸು ಯಡಿಯೂರಪ್ಪನವರ ಬೂಟ್ ನೆಕ್ಕಿಗೆ ಬರ್ತೀರಾ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ತೇವೆ. ಕಾಂಗ್ರೆಸ್ಸಿಂದ ಹೋದೋ JDS ಇಂದ ಹೋದೋ ಯಡಿಯೂರಪ್ಪನವರು ಗೌರವಯುತವಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡಿದ್ದಾರೆ. ನೆಕ್ಸ್ಟ್ ಯಾರಾದರೂ BJPಗೆ ಬರಬೇಕಾದ್ರೆ ಯಡಿಯೂರಪ್ಪ ಅವ್ರ ಮಗನ ಬೂಟ್ ನಿಕ್ಕೊಂಡು ಹೋಗ್ಬೇಕು. ನಮಗೇನು ಸ್ವಾಭಿಮಾನ ಇಲ್ಲ. ಅದಕ್ಕೆ ಯಡಿಯೂರಪ್ಪನವರಿಗೆ ಮತ್ತು ಸಂಘ ಪರಿವಾರದವರಿಗೆ ಒಂದು ಲೆಟರ್ನು ಕೂಡ ಸುದೀರ್ಘವಾಗಿ ಬರೆದಿದ್ದೇನೆ. ಒಂದು ಯಾರು ಕಲೆಕ್ಟ್ ಆಗ್ತಾರೆ, ಎಷ್ಟು ಕಲೆಕ್ಟ್ ಆಗ್ತಾರೆ ಅಂತ ಯಾಕೆ ಆನ್ಸರ್ ಮಾಡಬೇಕು? ನೈಸ್ ಕೇಳಿ ಆನ್ಸರ್ ಮಾಡಿ. ನಾನೇ 2013-18 ಎಸ್ ಸಿ ಮಾಧ್ಯಮ PWD ಇದ್ದಾಗ ನಾನೇ ಸದನ ಸಮಿತಿನೂ ಕೂಡ ಮಾಡಿಸಿದ್ದೆ. ಅವಾಗಿಂದನೂ ಕೂಡ ಏನೇನು ವ್ಯತ್ಯಾಸ ಆಗಿದೆ ಅವೆಲ್ಲನೂ ಕೂಡ ಅದು ಅಸೆಂಬ್ಲಿಲಿ ನಾನು ಪ್ರಸ್ತಾಪ ಮಾಡ್ತಾರೆ. ನಾನು ಅಸೆಂಬ್ಲಿಲಿ ಪ್ರಸ್ತಾಪ ಮಾಡೋದನ್ನ ಹೊರಗಡೆ ಕ್ವಶನ್ ಮಾಡ್ತೀನಿ. ಆ ಕ್ವಶನ್ ಮಾಡೋ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಅಕಸ್ಮಾತ್ ನೋಡಪ್ಪ ನಾನು BJPಯಿಂದ ಸಸ್ಪೆನ್ಷನ್ ಆಗಿರ್ಬೋದು, ನಾನು ಮನಸ್ಸು ಮಾಡಿದ್ರೆ 2 ದಿವಸದಲ್ಲಿ ನಾನು ಎಕ್ಸ್ಪೆಲ್ನ ಕ್ಯಾನ್ಸಲ್ ಮಾಡಿ